ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ಈ ವಿಡಿಯೋದಲ್ಲಿ ಯಾರ್ದೆಲ್ಲ TET ಆಗಿದೆ, ಮುಂದೆ ಬರುವಂತಹ ನೋಟಿಫಿಕೇಷನ್ ಆದಂತಹ HSTR, GPSTR, PSTR ಪರೀಕ್ಷೆಗಳಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಅವರು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಓದಬೇಕು, ಯಾವ ರೀತಿ ಓದಬೇಕು, ಯಾವ ಸಬ್ಜೆಕ್ಟ್ ಎಷ್ಟು ಗಂಟೆಗಳ ಕಾಲ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಕ್ಲಿಯರಾಗಿ ತಿಳ್ಕೊಳ್ಳೋಣ. ನೋಟಿಫಿಕೇಷನ್ ಯಾವಾಗ ಕೂಡ ಆಗ್ಬೋದು, ಅದನ್ನು ವೆಯ್ಟ್ ಮಾಡ್ಕೋತಾ ಅದನ್ನು ನೋಡ್ಕೋತಾ ಕೂಡಬೇಡಿ. ನೀವೇನು ಮಾಡಿರಿ, ಒಂದು ದಿನದಲ್ಲಿ 8 ಗಂಟೆಗಳ ಕಾಲ ಓದ್ರಿ. ಅಂದರೆ ಒಂದು ದಿನಕ್ಕೆ ನೀವು 8 ಗಂಟೆಗಳ ಕಾಲ ಮಿನಿಮಮ್ ಅಟ್ಲೀಸ್ಟ್ ಅಷ್ಟರ ಓದ್ರಿ. ಏನು ಮಾಡಬೇಕು, ನಿಯಮಿತವಾಗಿ ಅಧ್ಯಯನ ಮಾಡಿ. ಅಂದರೆ ಕಂಟಿನ್ಯೂ ಆಗಿ 8 ಗಂಟೆಗಳ ಕಾಲ, ಅಂದರೆ ಕಂಟಿನ್ಯೂ ಅಲ್ಲ, ಎರಡು ಗಂಟೆಗಳ ಒಂದೊಂದು ಸೆಕ್ಷನನ್ನಾಗಿ ಮಾಡ್ಕೊರಿ. ನೀವು ಸಮಯ ಪಾಲನೆ ಮಾಡಿದ್ರೆ ನಿಮ್ಗೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ನಿಮ್ಗೆ ಈ ಸಲ ಏನು ಮಾಡ್ಯಾರಪ್ಪ ಅಂದರೆ GPSTR ಬ್ಯಾಕ್ ಸ್ಕೋರನ್ನು ಕೂಡ ಕಡಿಮೆ ಮಾಡಿದ್ದಾರೆ. ನಿಮ್ಗೆ ಬಹಳ ಯೂಸ್ ಆಗುತ್ತೆ. ಯಾರ್ದೆಲ್ಲ ಕಡಿಮೆ ಇದೆಯಲ್ಲ ಅದು ಯೂಸ್ ಆಗುತ್ತೆ, ನೀವು ಯೂಸ್ ತಗೋಬೋದು ಅದನ್ನು. ನೋಡಿರಿ, ಏನು ಮಾಡಬೇಕು, ಪ್ರತಿದಿನ ನಾವು ಒಂದು ಹೊಸ ವಿಷಯವನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ನಿನ್ನೆ ಓದಿದ್ದನ್ನೇ ಓದ್ಕೋತಾ ಕೂಡಬಾರ್ದು. ಯಾಕಂದ್ರೆ ನಮ್ಮದು ಸಿಲೆಬಸ್ ಬಹಳಷ್ಟು ಇರ್ತದೆ. ದಿನ ಒಂದೊಂದು ಹೊಸ ಆದಂತಹ ವಿಷಯವನ್ನು ತಗೊಂಡು ಓದಬೇಕು. ಅಂದರೆ ನಿಮಗೆ ಹೆಚ್ಚಿನ ಜ್ಞಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿರಿ, ಮೂರನೇದು ಪಾಯಿಂಟು, 2 ಗಂಟೆಗಳ ಕಾಲ ಏನು ಮಾಡಬೇಕಪ್ಪ ಅಂದರೆ, ನಾನಿದು ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗಾಗಿ ಮಾಡುವಂಥದ್ದು. 2 ಗಂಟೆಗಳ ಕಾಲ ನಾವು ಪ್ರತಿದಿನ ಸಮಾಜ ವಿಜ್ಞಾನನ ಓದಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಇತಿಹಾಸ, ಭೂಗೋಳಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ವ್ಯವಹಾರ ಅಧ್ಯಯನ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತೊಗೊಂಡು 2 ಗಂಟೆಗಳ ಕಾಲ ಓದಬೇಕು. ಅದಾದ ತಕ್ಷಣ 1 ಗಂಟೆ ಎದಕ್ಕಪ್ಪ ಅಂದರೆ ಕನ್ನಡ ಗ್ರಾಮರ, ಇನ್ನೊಂದು ಗಂಟೆ ಇಂಗ್ಲೀಷ್ ಗ್ರಾಮರ್ಗೆ. ಅಂದರೆ ಡೈಲಿ ಅಲ್ಲ, ಇದು ನೀವು ಪೂರ ಅದು ಸಿಲೆಬಸ್ ಕಂಪ್ಲೀಟ್ ಆಗತ್ತಾನ ಅಷ್ಟೇ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರನ್ನು ಓದ್ಕೊಂಡು ಒಂದು ಕಡೆ ಇಟ್ಬಿಡ್ರಿ. ಎಕ್ಸಾಮ್ ನಿಯರ್ ಬಂದಾಗ ನೀವು ಅದನ್ನು ರಿವಿಷನ್ ಮಾಡ್ಬೋದು. ಆದರೆ ಡೈಲಿ ಓದುವಂಥ ವಿಷಯ ಯಾವುದಪ್ಪ ಅಂದರೆ ಸಮಾಜ ವಿಜ್ಞಾನ ಓದಬೇಕು, ಸೈಕಾಲಜಿ ಓದಬೇಕು, ಮತ್ತು ಕರೆಂಟ್ ಅಫೇರ್ಸನ್ನು ಓದಬೇಕು. ಉಳ್ಕಿ ಸಬ್ಜೆಕ್ಟನ್ನು ಓದೋಕ್ಕೆ ಬೇಡ ಅನ್ನಂಗಿಲ್ಲ. ಅದನ್ನು ಸಿಲೆಬಸ್ ಕಂಪ್ಲೀಟ್ ಆಗಿತ್ತಪ್ಪ ಅಂದರೆ ಬಿಟ್ಟು ನಿಮ್ಗೆ ಮೇನ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಕಂಪ್ಲೀಟಾಗಿ ಮಾಡ್ಕೊಳ್ಳೇಬೇಕು. ಅಂದರೆ ಅತಿ ಹೆಚ್ಚು ಅಂಕಗಳು ಬರುವುದು ನಮ್ಗೆ ಅಲ್ಲಿಂದ, ಡಿಸ್ಕ್ರಿಪ್ಟಿವಿಂದ ಮತ್ತು ಬಹು ಆಯ್ಕೆ ಪ್ರಶ್ನೆಗಳಿಂದ ಅತಿ ಹೆಚ್ಚು ಅಂಕಗಳು ನಮಗಲ್ಲಿ ಬರ್ತದೆ. ಮತ್ತು ಕನ್ನಡ ಗ್ರಾಮರ್ ಒಂದು ಸ್ವಲ್ಪ ನೀಟಾಗಿ ಓದ್ಕೊರಿ. ಯಾಕಂದ್ರೆ ಅದು ಕೂಡ ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸ್ ಇರೋದ್ರಿಂದ ಪೇಪರ್ 3 ಇರ್ತದೆ ಅದು. ಅದಕ್ಕೆ ಅಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋದ್ರಿಂದ ನಿಮ್ಮದು ಒಳ್ಳೆ ರ್ಯಾಂಕ್ ಬರ್ತದೆ. ನೋಡಿರಿ, ಇದು ಕನ್ನಡ ಗ್ರಾಮರ್ ಮತ್ತು ಇಂಗ್ಲೀಷ್ ಗ್ರಾಮರ್ಗೆ ನಾನು ಗೌರ್ಮೆಂಟ್ ಸ್ಕೂಲ್ ಪುಸ್ತಕವನ್ನು ಯಾವ ರೀತಿ ಓದಬೇಕು, ಅದರಲ್ಲಿ ಶಾರ್ಟ್ ನೋಟ್ಸನ್ನು ಮಾಡೋದು ಹೆಂಗೆ ಅಂಥೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೋಡಿರಿ, ನೆಕ್ಸ್ಟ್ 1 ಗಂಟೆ ನೋಡಿರಿ, 1 ಗಂಟೆ ಕನ್ನಡ ಗ್ರಾಮರ್, 1 ಗಂಟೆ ಇಂಗ್ಲೀಷ್ ಗ್ರಾಮರ್ ಓದಿದ್ರಿ. ನೆಕ್ಸ್ಟ್ 1 ಗಂಟೆ ಮನೋವಿಜ್ಞಾನವನ್ನು ಓದಬೇಕಂದ್ರೆ ಸೈಕಾಲಜಿಯನ್ನು ಓದಲೇಬೇಕು ನೀವು. ನಿಮಗೆ ಯಾವುದು ಕಂಫರ್ಟೇಬಲ್ ಅನ್ನಿಸ್ತದಲ್ಲ ಅದು ಒಂದು ಒಳ್ಳೆಯ ಪುಸ್ತಕ ತೊಗೊಂಡು ನೀವೇನು ಮಾಡಬೇಕು, ಕಂಪ್ಲೀಟಾಗಿ ನಮ್ಮ ಸಿಲೆಬಸ್ಸಲ್ಲಿರುವಂತಹ ಎಲ್ಲ ಟಾಪಿಕ್ಗಳನ್ನು ಬಿಡಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಬಹು ಆಯ್ಕೆ ಅಂದರೆ ಓಲ್ಡ್ ಕ್ವಶನ್ ಪೇಪರನ್ನು ತೊಗೊಂಡು ಅದನ್ನು ಕೂಡ ಬಿಡಿಸ್ಬೇಕು. ಅತಿ ಹೆಚ್ಚು ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ನೀವು 50% ಅಲ್ಲೇ ನೀವು ಸಕ್ಸಸ್ಸನ್ನು ಕಾಣ್ತೀರಿ. ನೋಡಿರಿ, ಮನೋವಿಜ್ಞಾನಕ್ಕೆ ನಾನು ಓದಿದ ಪುಸ್ತಕನ ಭಾಳ ಸಲ ಹೇಳಿದ್ದೀನಿ. ನಾನು TP ಮಂಜುನಾಥನ್ನು ಓದಿದ್ದೆ. ನಿಮ್ಗೆ ಯಾವ್ದು ಚಲೋ ಅನ್ನಿಸ್ತಲ್ಲ ಅದನ್ನೇ ಓದ್ರಿ. 1 ಗಂಟೆ ಮನೋವಿಜ್ಞಾನ ಕೊಡ್ರಿ. ಯಾಕಂದರೆ 50 ಪ್ರಶ್ನೆಗಳು ನಿಮಗೆ GPSTR ಬರೋದ್ರಿಂದ ನೀವು ಅತಿ ಹೆಚ್ಚು ಓದಬೇಕು ಅದನ್ನು. ನೆಕ್ಸ್ಟ್ 30 ನಿಮಿಷ ಕರೆಂಟ್ ಅಫೇರ್ಸ್. ಅಂದರೆ ನೀವು ಡೈಲಿ ಒಂದು ನ್ಯೂಸ್ ಪೇಪರ್ ಕೂಡ ಓದ್ಕೋಬಹುದು. ಅಂದರೆ ಇಲ್ಲ ಅಂದರೆ ನೀವು ಮಂತ್ಲಿ ಮ್ಯಾಗ್ಝಿನ್ ಕೂಡ ಓದ್ಕೋಬಹುದು. 30 ನಿಮಿಷ ಕರೆಂಟ್ ಅಫೇರ್ಸ್ಗೆ ಕೊಡ್ರಿ. ನೆಕ್ಸ್ಟ್ 1 ಗಂಟೆ ಮಾನಸಿಕ ಸಾಮರ್ಥ್ಯ. ಅಂದರೆ ನೀವು ಮೆಂಟಲ್ ಎಬಿಲಿಟಿ, ಅಂದ್ರೆ 1 ಗಂಟೆಯಲ್ಲಿ ಮಾನಸಿಕ ಸಾಮರ್ಥ್ಯ ಮತ್ತು ಕಂಪ್ಯೂಟರ್ ಪ್ರಶ್ನೆಗಳನ್ನು ಬಿಡಿಸ್ಬೇಕು. 1 ಗಂಟೆಯಲ್ಲಿ ಏನು ಮಾಡಿರಿ, ಒಂದು 30 ನಿಮಿಷ ಏನು ಮಾಡಿರಿ ಮೆಂಟಲ್ ಎಬಿಲಿಟಿ ಓದಿದರೆ, ಇನ್ನೂ 30 ನಿಮಿಷ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಬಿಡಿಸ್ರಿ. ಮತ್ತು ಯೂಟ್ಯೂಬಲ್ಲಿ ಕ್ಲಾಸಸ್ ಕೂಡ ನೀವು ನೋಡ್ಕೋಬಹುದು. ಇದನ್ನು ಕೂಡ ಮಾಡಬೇಕು ನೀವು. GKಯಲ್ಲಿ ನಿಮಗೆ 8-9 ಪ್ರಶ್ನೆ ಬರುವಂಥ ಚಾನ್ಸಸ್ ಇರ್ತದೆ. ನೆಕ್ಸ್ಟ್ 30 ನಿಮಿಷ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಕೂಡ ಓದಬೇಕು. ಇದರಲ್ಲಿ ಕೂಡ 8-9-10 ಪ್ರಶ್ನೆ ಬರುವಂಥ ಸಾಧ್ಯತೆಗಳಿರ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಬುಕ್ಸ್ ಸರಿ ತಗೋರಿ, ಇಲ್ಲಿಕಂದ್ರೆ ನೋಟ್ಸ್ ತೊಗೊಂಡಾದರೂ ಓದ್ರಿ. ಮತ್ತು ಓಲ್ಡ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಬಂದವಂತ ಹೇಳಿ ಒಂದು ಸ್ವಲ್ಪ ಬಿಡಿಸಿ ನೋಡಿರಿ. ನೀವು ಓದಿದಂತಹ ಟಾಪಿಕ್ ಮೇಲೆ ಪ್ರತಿದಿನ ನೀವು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆ ಬಂದದ, ನಾವು ಓದಿದ ಟಾಪಿಕಿಂದ ನನಗದು ಆನ್ಸರ್ ಬರತ್ತದೋ ಇಲ್ಲೋ ಅಂಥೇಳಿ ನೀವು ಚೆಕ್ ಮಾಡ್ಕೋಬೇಕು. ನೋಡಿರಿ, ಆ ದಿನ ಓದಿದ ಎಲ್ಲ ಟಾಪಿಕ್ಗಳನ್ನು ರಾತ್ರಿ ಮಲಗುವಾಗ ಏನು ಮಾಡಬೇಕು, ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದ್ರೆ ನೀವು ಓದಿದಂಥ ವಿಷಯ ಬಹಳ ದಿನಗಳ ಕಾಲ ನೆನಪುಳಿತದೆ. ಒಬ್ಬರು ಕಮೆಂಟ್ ಮಾಡಿದರು, ನಮ್ಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ ಓದಿದ್ದು ಅದರ ಆನ್ಸರ್ ನಮ್ಗೆ ನೆನಪುಳಾಗತ್ತಿಲ್ಲ ಅಂಥೇಳಿ. ನೋಡಿರಿ, ನೀವು ಓದಿರ್ತಿರಲ್ಲ, ಅದಕ್ಕೇನು ಮಾಡಬೇಕು, ಒಂದು ಸ್ವಲ್ಪ ಬರೆದು ತೆಗಿಬೇಕು. ಬರೆಯೋದು ಕೂಡ ಇಲ್ಲಿ ಪ್ರಾಕ್ಟೀಸ್ ಭಾಳ ಇಂಪಾರ್ಟೆಂಟ್ ಅದ GPSTR.
ನೀವು ಡಿಸ್ಕ್ರಿಪ್ಟಿವ್ ಬರೀ ಪೇಪರ್ 2 ಇರ್ತಾವೆ ಇಲ್ಲಿ. ಅದಕ್ಕೆ ನಾವೇನು ಮಾಡಬೇಕು, ಡೈಲಿ ನಾವು ಓದಿದ್ದನ್ನು ಬರೆದು ತೆಗಿಬೇಕು. ಬರೆದು ತೆಗ್ದೇನು ಮಾಡಬೇಕು, ಅದನ್ನು ಒಂದು ಕಡೆ ಇಟ್ಟು ಮತ್ತೆ ಇನ್ನೊಮ್ಮೆ ಓದುವಾಗ ಅದನ್ನು ರಿವಿಷನ್ ಮೂಲಕ ಮಾಡ್ಕೋಬಹುದು. ಇದಿಷ್ಟು ನೀವು 8 ಗಂಟೆಗಳ ಕಾಲ ಓದಿದ್ರೆ ನೀವು ಯಾವಾಗಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ ಗೊತ್ತಿಲ್ಲ, ಇವತ್ತಿಂದ ಪಕ್ಕಾ ಸ್ಟಾರ್ಟ್ ಮಾಡಿರಿ. ಒಂದು 2-3 ತಿಂಗಳಲ್ಲಿ ಎಲ್ಲ ಸಿಲೆಬಸನ್ನು ಕೂಡ ಕವರ್ ಮಾಡ್ಕೋಬಹುದು. ನಾ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಎಲ್ಲರಿಗೂ ಈ ಟೈಮ್ ಟೇಬಲ್ ಯೂಸ್ ಆಗ್ತದಂತ ಅನ್ಕೋತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ.